2013ರಿಂದ 2015, 16, 20, 23 ಈ 10 ವರ್ಷಗಳ ಕಾಲ ಸಣ್ಣ ಕ್ವಾರಿಗಳನ್ನು ಹಾಕೋದ್ರ ಮುಖಾಂತರ ಕೇಂದ್ರದ ಅರ್ಜಿ ಏನಿದೆ ಸಣ್ಣ ಕ್ವಾರಿ ಹಾಕೋದ್ರ ಮುಖಾಂತರ 3 ಬಾರಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬಂತು. ಆದರೆ ರಾಜ್ಯ ಸರ್ಕಾರ ಅರ್ಜಿ ಕೇಳಿರುವಂತಹ ಪ್ರಶ್ನೆಗಳಿಗೆ ಸೂಕ್ತವಾದಂತಹ ಉತ್ತರವನ್ನು ಕೊಡುವುದ್ರ ಮುಖಾಂತರ ಈ 3 ಜಿಲ್ಲೆಯ ಕುರುಬರು ಒಂದೇ ಅಂತಕ್ಕಂಥದ್ದು ಹೇಳಿದೆ. ಆದರೆ 10 ವರ್ಷಗಳ ಇನ್ನೊಂದು 2 ನಿಮಿಷ ಹೇಳ್ತಾ ಇದ್ದಾರೆ. 10 ವರ್ಷಗಳ ಕಾಲ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಗೃಹ ಮಂತ್ರಿಗಳಾಗಿರುವಂತಹ ಅಮಿತ್ ಶಾ ಅವರ ಒಂದು ನೇತೃತ್ವದಲ್ಲಿ 10 ವರ್ಷಗಳ ಕಾಲ ಈ 3 ಜಿಲ್ಲೆಯ ಫೈಲನ್ನು ಮುಟ್ಟದೆ ನೋಡದೆ ಕ್ಯಾರೆ ಅಂತಕ್ಕಂಥ ವ್ಯಕ್ತಿಗಳ ವಿರುದ್ಧ, ಈ ದೇಶದ ಪ್ರಧಾನಮಂತ್ರಿ ವಿರುದ್ಧ, ಗೃಹ ಮಂತ್ರಿ ವಿರುದ್ಧ ಪೂಜ್ಯರ ರಣಕಾಯನ್ನು ಕೂಗಿದ್ದಾರೆ. ಆ ರಣಕಾಯ ಮುಂದುವರೆದ ಭಾಗ ಇವತ್ತು ಕಲಬುರಗಿ ತಾಲೂಕು ಅಂತಕ್ಕಂಥದ್ದು. ಈ ಒಂದು ಪ್ರತಿಭಟನೆ ಮುಖಾಂತರ ಇವತ್ತು ಮಾಧ್ಯಮದ ಮುಖಾಂತರ ನಾನು ಮಾತು ಹೇಳ್ತಾ ಇದ್ದೇನೆ, ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಈ ಒಂದು 2 ತಿಂಗಳಲ್ಲಿ ನೀವೇನಾದರೂ ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡದೇ ಇದ್ದಲ್ಲಿ, ಈ ಭಾಗದ ಜನರಿಗೆ ನ್ಯಾಯ ಕೊಡದೇ ಇದ್ದಲ್ಲಿ ಪುನಃ ಮತ್ತೊಮ್ಮೆ ಪೂಜ್ಯರ ಆದೇಶದ ಮೇರೆಗೆ ಸಭೆ ಕರೆಯುವುದರ ಮುಖಾಂತರ ಯಾರು ಸಮಾಜದ ಪರವಾಗಿ ಕೆಲಸ ಮಾಡ್ತೀರಿ, ಯಾರು ನಮ್ಮ ಪರವಾಗಿ ಕೆಲಸ ಮಾಡ್ತೀರಿ ಅವ್ರಿಗೆ ಮಾತ್ರ ಲೋಕಸಭೆಗೆ ಕಳಿಸ್ತೇವೆ. ಯಾರು ನಮ್ಮ ವಿರುದ್ಧ ಮಾಡ್ತೀರಿ, ಯಾರು ನಮ್ಮ ವಿರುದ್ಧ ಪಿತೂರಿ ಮಾಡ್ತೀರಿ ಅವ್ರಿಗೆ ಮಾತ್ರ ಕಲಬುರಗಿ ಶಾಶ್ವತ ಇರಂಗ್ ಮಾಡ್ತೀವಿ ಅಂತಕ್ಕಂಥ ಖಂಡಿತವಾದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೆ ಬಂಧುಗಳೇ. ಆದ್ದರಿಂದ ಕೂಡಲೇ ಏನಂತಂದ್ರೆ ಕೇಂದ್ರ ಸರ್ಕಾರ ಮಾಡಬೇಕು. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರದ ಎಷ್ಟು ಕರ್ತವ್ಯ ಇದೆ ಅಷ್ಟೇ ಕರ್ತವ್ಯ ಕಾಂಗ್ರೆಸ್ನ ಇದೆ. ಕಾಂಗ್ರೆಸ್ನ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭೆಯಲ್ಲಿ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. 3 ಜಿಲ್ಲೆಯ ಪ್ರತಿನಿಧಿ ಇದ್ದಂಗೆ ಇದ್ದಾರೆ. ಅವರು ಸಹ ಪ್ರಶ್ನೆ ಕೇಳೋದ್ರ ಮುಖಾಂತರ ಜನರಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ತಮ್ಮ ಮುಖಾಂತರ ವಾಹಿನಿಗಳ ಮುಖಾಂತರ ಕೇಳ್ಕೊತಾ ಇದ್ದೇನೆ. ಇಲ್ಲಿಗೆ ನಾನು ಮಾತನ್ನು ಮುಗಿಸ್ತೇನೆ. ನಾನು ಗುರುನಾಥ್ ಪೂಜಾರಿ, ಕರ್ನಾಟಕ ಪ್ರದೇಶ ಗೋಲ್ಡ್ ಕುರುಬ ಸಂಘದ ಜಿಲ್ಲಾ ಅಧ್ಯಕ್ಷ. ಈ ಒಂದು ಹಾಲು ಮತದ ನಡೆದಾಡುವ ದೇವರಾಗಿರ್ತಕ್ಕಂಥ ಪೂಜ್ಯ ಸಿದ್ದರಾಮಾನಂದ ಮಹಾಪೂಜ ಸ್ವಾಮಿಗಳವರ ಒಂದು ದಿವ್ಯ ನೇತೃತ್ವದಲ್ಲಿ ಇವತ್ತು ಗುಲ್ಬರ್ಗ ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕುಗಳಲ್ಲಿ ಹೋರಾಟ ಆಗ್ತಿದೆ. ಅದೇ ರೀತಿಯಾಗಿ ನಮ್ಮ ಕಲಬುರಗಿ ತಾಲೂಕಿನಲ್ಲಿ ಇವತ್ತು ನಮ್ಮ ಎಲ್ಲ ಸಮಾಜದ ಮುಖಂಡರ ಒಂದು ನೇತೃತ್ವದಲ್ಲಿ ಇವತ್ತು ನಾವು ಬೃಹತ್ ಎಸ್ಟಿ ಹೋರಾಟವನ್ನ ಮಾಡಿದ್ದೇವೆ. ಯಾಕಂತಂದ್ರೆ ಇವತ್ತು ಎಸ್ಟಿ ಒಂದು ವೇಳೆ ಉಳಿದೇ ಹೋದ್ರೆ ನಮ್ಮ ಅಧ್ಯಕ್ಷ ಹೇಳಿದಾಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ರೈಲ್ ರೋಕೋ ಕೆಲಸಗಳನ್ನ ಮಾಡಬೇಕಾಗ್ತದೆ. ಇವತ್ತು ಇನ್ನೇನು ಇದು ಶಾಂಪಾಲು, ಮುಂದೆ ಲಕ್ಷಾಂತರ ಜನರನ್ನು ಸೇರಿಸಿ ರೈಲ್ ರೋಕೋ ಮಾಡುವುದು ಮತ್ತೆ ರಸ್ತಾ ರೋಕೋ ಮಾಡೋದು, ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಪೂಜ್ಯರ ನೇತೃತ್ವದಲ್ಲಿ ಹಾಕೊಂಡು ನಾವು ಬಹಳ ಒಂದು ಹೋರಾಟ ಮಾಡಬೇಕಾಗಿದೆ. ಆದ್ದರಿಂದ ಇವತ್ತೇನು ನಮ್ಮ ರಾಜ್ಯ ಸರ್ಕಾರ ಮತ್ತು ದಿಲ್ಲಿ ಕೇಂದ್ರ ಸರ್ಕಾರದವರು ನಮ್ಮ ಏನು ಬೀದರ್, ಕಲಬುರಗಿ, ಯಾದಗಿರಿದವರು ಇದ್ದೀರಿ, ನಮಗೆ ಎಸ್ಟಿಯಲ್ಲಿ ಕೂಡಲೇ ಇನ್ನು ಬರ್ತಕ್ಕಂಥ MP ಎಲೆಕ್ಷನ್ ನಲ್ಲಿ ನಮ್ಮನ್ನ ಅಷ್ಟೊತ್ತಿಗೆ ಕುರುಬರನ್ನ ಎಸ್ಟಿಗೆ ಸೇರಿಸಬೇಕು. ಸೇರಿಸಿ ಒಂದ್ ವೇಳೆ ಸೇರಿಸದೆ ಹೋದ್ರೆ ನಾವು ಮತ್ತೆ ಬೃಹತ್ ಪ್ರಮಾಣದಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ನನ್ನ ಹೆಸರು ಲಕ್ಷ್ಮಣ್ ಪೂಜಾರಿ, ಕರ್ನಾಟಕ ಪ್ರದೇಶ ಕುರುಬಗೊಂಡ ಸಂಘ, ಕಲಬುರಗಿ ತಾಲೂಕು.